ಹಾಯ್ ಎಲ್ಲ ಹೇಗಿದ್ದೀರಾ? ಸೊ ಇವತ್ತು ನಾನು ಒಂದು ಹೊಸ ಫುಡ್ ರೆಸಿಪಿ ಜೊತೆ ಬಂದಿದ್ದೀನಿ. ಗಿಡದಲ್ಲಿ ತುಂಬ ದೊಡ್ಡಪತ್ರೆ ಎಲೆ ಬೆಳೆದಿತ್ತಾ, ಹಾಗೆ ಅನ್ನಿಸ್ತು ಮನೇಲೂ ಯಾಕೋ ಸ್ವಲ್ಪ ಎಲ್ಲರಿಗೂ ಶೀತ ಕೆಮ್ಮು ಬಂದಿತ್ತಾ. ಓಕೆ, ಹಾಗಾದರೆ ದೊಡ್ಡಪತ್ರೆ ತಂಬುಳಿ ಮಾಡೋಣ, ಹೆಂಗೂ ಅದು ಶೀತಕ್ಕೂ ಮತ್ತು ಕೆಮ್ಮಿಗೂ ಒಳ್ಳೆಯದಲ್ಲ ಅಂತ ಅದನ್ನೇ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ಸೊ ಸುಮಾರು ಎಲೆ ಎಲ್ಲ ಕಿತ್ಕೊತಾ ಇದ್ದೆ. ಇದು ಏನು ಮಾಡ್ತಾರೆ ಅಂದರೆ, ಯೂಶ್ವಲಿ ಸಣ್ಣ ಮಕ್ಕಳಿಗೆ ಶೀತ ಇದ್ದಾಗ ಇದರ ಎಲೆನ ಸ್ವಲ್ಪ ಕ್ಲೀನಾಗಿ ತೊಳೆದು ಬಿಸಿ ಮಾಡಿ ಆಮೇಲೆ ಅದರ ರಸ ತೆಗೆದು ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಕುಡಿಸ್ತಾರೆ. ಆವಾಗ ಮಕ್ಕಳಿಗೆ ಶೀತ ಕಮ್ಮಿ ಆಗುತ್ತೆ. ಇನ್ನು ಸಣ್ಣ ಎಳೆ ಮಕ್ಕಳಿದ್ರೆ ಏನು ಮಾಡ್ತಾರೆ ಅಂದರೆ, ಇದನ್ನು ಸ್ವಲ್ಪ ಬಿಸಿ ಮಾಡಿ ಚೂರೇ ಚೂರು ಆಮೇಲೆ ಅದರದ್ದು ರಸನ ಸ್ವಲ್ಪ ನೆತ್ತಿಗೆ ಉಜ್ತಾರೆ. ಆವಾಗ ಸಹ ಮಕ್ಕಳಿಗೆ ಶೀತ ಕಮ್ಮಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ನಾನು ನನ್ನ ಮಗನಿಗೆ ಶೀತ ಆದಾಗ ಇದನ್ನೇ ಮಾಡ್ತಾ ಇದ್ದೆ. ಸೊ ಈಗ ಸುಮಾರು ಎಲೆ ಸಿಕ್ತು, ಎಲ್ಲ ದೊಡ್ಡ ದೊಡ್ಡಕ್ಕಾಗಿದೆ. ಬಟ್ ರೋಡ್ ಸೈಡೆಲ್ಲ ಸ್ವಲ್ಪ ಧೂಳಿರುತ್ತೆ. ಹಾಗೆ ಅದನ್ನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ನೆಕ್ಸ್ಟ್ ರೆಸಿಪಿ ಮಾಡೋಣ ಅಂತ ಈಗ ಹಾಗೆ ವಾಶ್ ಮಾಡ್ತಾ ಇದ್ದೆ ನಾನು. ಇದಕ್ಕೇನು ಬೇಕು ಅಂದರೆ, ಫಸ್ಟು ಸಿಂಪಲ್ ಇದು ಮಾಡೋಕ್ಕೆ ತುಂಬ ಈಸಿ. ಕಾಯಿ ಬೇಕು ನಮಗೆ. ಕಾಯಿ ತುರಿದಿಟ್ಕೊಂಡು ಈಗ ಫಸ್ಟ್ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಬಟ್ ಎಲ್ಲ ಒಟ್ಟಿಗೆ ಮಿಕ್ಸಿ ಮಾಡಿಬಿಡ್ತೀನಿ. ನಾನು ಸಪ್ರೇಟ್ ಏನು ಮಿಕ್ಸಿ ಮಾಡೋಕ್ಕೆ ಹೋಗಲ್ಲ. ತುರಿದ್ನೆಲ್ಲ ಹಾಗೆ ಇಡೋದು ಬೇಡ ಅಂತ ಹಾಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸೊ ಕಾಯಿ ತುರಿ, ಅದು ದೊಡ್ಡಪತ್ರೆ ಎಲೆ. ಆಮೇಲೆ ಈಗ ಒಗ್ಗರಣೆಗೆ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಅದನ್ನು ಎಲೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕಲ್ಲ, ಹಾಗೆ ಎಲೆ ಜೊತೆಗೇ ನಾನು ಸಾಸಿವೆ, ಜೀರಿಗೆ ಮತ್ತು ಕಾಳು ಮೆಣಸನ್ನು ಹುರ್ಕೊತಾ ಇದ್ದೀನಿ ಇದ್ರ ಜೊತೆ. ಅದೆಲ್ಲದೂ ಕೆಮ್ಮಿಗೆ ಒಳ್ಳೇದಲ್ವಾ, ಕೆಮ್ಮು ಶೀತಕ್ಕೆಲ್ಲ ಮನೆ ಮದ್ದಲ್ಲಿ ಯಾವಾಗಲೂ ಇರುತ್ತೆ ಕಾಳು ಮೆಣಸು ಜೀರಿಗೆ ಎಲ್ಲ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇದನ್ನು. ಅಂದರೆ ಇದು ಇವಾಗ ಫುಲ್ ಒಂಥರ ಎಲೆ ಫುಲ್ಲು ಹಸಿ ಇದೆಯಲ್ಲ, ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಈ ಥರ ಬರಬೇಕು ಟೆಕ್ಸ್ಚರು. ಅದ್ರ ಎಲೆ ಕಲರ್ ಚೇಂಜ್ ಆದಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದು ಫ್ರೈ ಆದಮೇಲೆ ಇದನ್ನು ಹೀಗೆ ಡೈರೆಕ್ಟ್ ಕಾಯಿ ಜೊತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟೇ. ಬೇರೆ ಏನು ಬೇಡ, ಸಿಂಪಲ್. ಇದು ಮಾಡೋದು 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ನಿಮಗೆ. ಮತ್ತು ಬಾಯಿಗೂ ಅಷ್ಟೇ, ತುಂಬ ದಿನ ಸಾಂಬಾರು ಸಾರು ಎಲ್ಲ ಬೋರಾಗಿರುತ್ತಲ್ಲ, ಈ ಥರ ತಂಬುಳಿ ಒಮ್ಮೆ ಟ್ರೈ ಮಾಡಿ, ಭಾರಿ ಚೆನ್ನಾಗಿ ಅನ್ಸುತ್ತೆ ಅನ್ನೋ ಜೊತೆ. ಇದೀಗ ಮಿಕ್ಸಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಗ್ಗರಣೆ ಹಾಕ್ಕೊಬೇಕು ನಾವು. ಫಸ್ಟ್ ಇದನ್ನು ಒಂದು ಪಾತ್ರೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇದಕ್ಕೀಗ ಒಗ್ಗರಣೆಗೆ ಏನೇನು ಅಂದರೆ, ಇಲ್ಲ ಸ್ವಲ್ಪ ಉಪ್ಪು ಹಾಕ್ಬೇಕು. ನನಗೆ ಮಿಕ್ಸಿ ಮಾಡ್ಬೇಕಾದ್ರೆ ಉಪ್ಪು ಸಹ ಹಾಕ್ಬೋದಿತ್ತು, ನನಗೆ ಮರ್ತೋಯ್ತಲ್ಲ. ಓಕೆ, ಇವಾಗ ಉಪ್ಪು ಹಾಕ್ಬಿಡ್ತೀನಿ ನಾನು. ಉಪ್ಪು ಇವಾಗ ನೆಕ್ಸ್ಟ್ ಈಗ ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆಗೂ ಅಷ್ಟೇ ಜಾಸ್ತಿ ಏನು ಬೇಡ, ಕರಿಬೇವು, ಸಾಸಿವೆ ಮತ್ತು ಒಣಮೆಣಸು ಹಾಕಿ ನಾನು ಚೂರು ಸಣ್ಣಗೊಂದು ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ಇದನ್ನು ಹಾಕಿ ಅದೇನು ನಾವು ಮಿಕ್ಸಿ ಮಾಡಿ ಇಟ್ಟಿದ್ದೀವಲ್ಲ, ಉಪ್ಪೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿಬಿಡಿ. ನೆಕ್ಸ್ಟ್ ಇದಕ್ಕೆ ಮೊಸರು ಆ್ಯಡ್ ಮಾಡಿದರೆ ನಿಮ್ಗೆ ತಂಬುಳಿ ರೆಡಿ ಆಗುತ್ತೆ. ಊಟ ಮಾಡೋಕ್ಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ. ಚಿಕ್ಕವಳಿದ್ದಾಗಲಿಂದನೂ ಹಸಿರನ್ನ ಅಂತ ತಿಂತಾಯಿದ್ದೀನಿ. ಇವಾಗ ನನ್ನ ಮಗನಿಗೂ ಅದೇ ರೂಢಿ ಆಗ್ತಾಯಿದೆ. ಹಸಿರನ್ನ ಬೇಕು, ಹಸಿರು ಮೊಸರು ಬೇಕು ಅಂತ ತಿಂತಾನೆ ಇವಾಗ. ಸೊ ಇಷ್ಟೇ ಸಿಂಪಲ್ ರೆಸಿಪಿ ಆಗಿತ್ತು ಇವತ್ತಿದು. ಹೀಗೆ ತುಂಬ ಈಸಿ ರೆಸಿಪಿಗಳಿದೆ ನನ್ನ ಹತ್ರ. ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದ್ರದ್ದು ವಿಡಿಯೋ ಮಾಡ್ತೀನಿ. ಈಸಿ ಆ್ಯಂಡ್ ಸಿಂಪಲ್ ಟು ಡೂ ರೆಸಿಪೀಸ್. ಬಾಯ್.